ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂಪರ್ ಟೇಸ್ಟಿಯಾಗಿರುವಂತಹ ಬ್ರೆಡ್ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸಖತ್ ಟೇಸ್ಟಿಯಾಗಿರುತ್ತೆ, ಮಾಡೋಕ್ಕೂ ತುಂಬ ಈಸಿ. ಒಂದು 10 ಮಿನಿಟ್ಸಲ್ಲಿ ಇದು ಪಿಜ್ಜಾ ರೆಡಿ ಆಗೋಗುತ್ತೆ. ಮನೆಯಲ್ಲಿ ಕೆಲವು ಸಾಮಗ್ರಿಗಳಿದ್ದರೆ ಖಂಡಿತವಾಗ್ಲೂ ಸೂಪರ್. ಬ್ರೆಡ್ ಇದ್ದರೆ, ಕೆಚಪ್ಗಳಿದ್ರೆ 10 ನಿಮಿಷದಲ್ಲಿದು ಪಿಜ್ಜಾ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನಿಲ್ಲಿ ಈ ಬ್ರೆಡ್ ಪಿಜ್ಜಾ ಮಾಡೋಕ್ಕೆ 8 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ಅದರದ್ದು ಎಡ್ಜಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಹಾಗೆ ಕೂಡ ನೀವು ಹಾಕೋಬೋದು, ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ಈ ಥರ ಎಡ್ಜ್ ಕಟ್ ಮಾಡಿದರೂ ಕೂಡ ಅದೇನು ವೇಸ್ಟ್ ಆಗೋದಿಲ್ಲ. ಬ್ರೆಡ್ ಕ್ರಮ್ಸ್ ಎಲ್ಲ ಮಾಡಿಟ್ಕೊಂಡ್ರೆ ಕಟ್ಲೆಟ್ಗೆಲ್ಲ ಯೂಸ್ ಆಗುತ್ತೆ. ಅದೇನು ವೇಸ್ಟ್ ಆಗೋಕ್ಕೆ ಬಿಡಬೇಡಿ, ಅದು ಕೂಡ ಖಂಡಿತ ಯೂಸ್ ಆಗುತ್ತೆ. ನಾನಿಲ್ಲಿ 8 ಬ್ರೆಡ್ನ ಇದೇ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಲಟ್ಟಿಣಿಗೆ ಅಂತ. ಸ್ವಲ್ಪ ಇದು ಒದ್ದಾಗಲಿ, ಸ್ವಲ್ಪ ಆಗಲಿ ಅಂತ ನೋಡಿ. ಸ್ವಲ್ಪ ದೊಡ್ಡದಾಗುತ್ತೆ, ನಿಧಾನವಾಗಿ ನೀವು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲ ಪ್ರೆಸ್ ಮಾಡ್ಕೊಂಡಿಲ್ಲ ಅಂದರೂ ಏನು ತೊಂದರೆ ಇಲ್ಲ, ಹಾಗೆ ನೀವು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಎಡ್ಜಸ್ಗೆಲ್ಲ ನೀರು ಹಚ್ಚಿ ಒಂದು ಬ್ರೆಡ್ನ ನಾನು ಒಂದು ಮೇಲೆ ಒಂದು ಬ್ರೆಡ್ ಇಟ್ಟು ನಾವು ಇದನ್ನು ಗಮ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಚ್ಕೊಂಡು ಒಂದಕ್ಕೊಂದು ಬ್ರೆಡ್ನ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಈ ಥರ ಆಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಹಂಚನ್ನ ಕಾಯ್ಕಿಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಬಟರ್ ಹಾಕಿ ಡೈರೆಕ್ಟಾಗಿ ನಾವು ಅದ್ರ ಮೇಲೆ ಸಹ ಮಾಡ್ಬೋದು. 4 ಬ್ರೆಡ್ ಇಟ್ಟು. ನಿಮಗೆ ಪಿಜ್ಜಾ ಬೇಸ್ ಬಂದು ರೌಂಡಾಗಿರಬೇಕು ಅಂದರೆ ಈಗ ಯಾವ ರೀತಿ ಮಾಡ್ತಿದ್ದೀನೋ ಆ ರೀತಿ ಎಲ್ಲದಕ್ಕೂ ನೀರು ಹಚ್ಚಿ 4 ಬ್ರೆಡ್ ಇಟ್ಟು ಅದ್ರ ಮೇಲೆ ನೀವು ಒಂದು ಸ್ಲೈಸು ಚೀಸ್ ಇಟ್ಟು ನೆಕ್ಸ್ಟ್ 4 ಬ್ರೆಡ್ ಇಟ್ಟು ಏನು ಮಾಡೋಕ್ಕಂದ್ರೆ ರೌಂಡ್ ಇರೋ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿ ಸುತ್ತ ಏನು ಎಡ್ಜ್ ಬರುತ್ತೋ ಎಡ್ಜ್ ಎಲ್ಲಿರೋ ಬ್ರೆಡ್ನೆಲ್ಲ ತೆಗೆದುಬಿಟ್ರೆ ನಿಮಗೆ ರೌಂಡ್ ಬೇಸಲ್ಲಿರೋಂಥ ಪಿಜ್ಜಾ ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ಕಾದಿದೆ, ಬಟರ್ನ ಮೆಲ್ಟ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾನು ಬನ್ ರೆಡಿ ಮಾಡ್ಕೊಂಡಿದ್ನಲ್ಲ ಬ್ರೆಡ್, ಅದನ್ನು ಇದ್ರ ಮೇಲೆ ಇಟ್ಟು ನಾನು ಟೊಮೆಟೊ ಕೆಚಪ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಚೆನ್ನಾಗಿದ್ದು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ನಾನು ಚೀಸ್ ಸ್ಲೈಸ್ನ ಇಡ್ತಾಯಿದ್ದೀನಿ. ನಿಮಗೆ ಎಷ್ಟು ಚೀಸ್ ಬೇಕು, ನಿಮಗೆ ಎಷ್ಟು ಚೀಸ್ ಇಷ್ಟ ಆಗುತ್ತೋ ಅಷ್ಟು ಸ್ಲೈಸ್ನ ನೀವು ಇದ್ರ ಮೇಲೆ ಇಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಇನ್ನೂ 4 ಬ್ರೆಡ್ನ ಇದಕ್ಕೆ ಜೋಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಯಾವಾಗ ಬೆಣ್ಣೆ ಮೆಲ್ಟ್ ಆಯಿತೋ ಆವಾಗಲೇ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬ್ರೆಡ್ಡು ಮೊದಲೇ ಚೆನ್ನಾಗಿ ಬೆಂದಿರುತ್ತೆ, ಅದಕ್ಕೋಸ್ಕರ ಅದನ್ನು ಜಾಸ್ತಿ ಫ್ರೈ ಮಾಡೋದಿರೋದಿಲ್ಲ. ಅದಕ್ಕೋಸ್ಕರ ನೋಡಿ, ನಾನು ನೆಕ್ಸ್ಟ್ ಬ್ರೆಡ್ ಇಟ್ಟಿದ್ನಲ್ಲ, ನೆಕ್ಸ್ಟ್ ಕೋಟ್ ಕೂಡ ನಾನಿಲ್ಲಿ ಟೊಮೆಟೊ ಕೆಚಪ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ನ ಬಳಸ್ತಾ ಇದ್ದೀನಿ. ದೊಡ್ಡವರಿದ್ದರೆ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ತುಂಬ ಬ್ರೆಡ್ಡು ಸ್ಪೈಸಿಯಾಗಿ ಹುಳಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಮಳೆ ಬರೋದ್ರಿಂದ ಸ್ವಲ್ಪ ಖಾರವಾಗಿರೋ ಫುಡ್ ಏನಾದರೂ ತಿಂದುಬಿಟ್ರೆ ಸಖತ್ತಾಗಿರುತ್ತೆ. ಅದರಲ್ಲೂ ಪಿಜ್ಜಾ ತಿಂದುಬಿಟ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ ನಿಮ್ಮ ಮನೆಯಲ್ಲಿ. ಚೆನ್ನಾಗಿದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾನು 4 ಬ್ರೆಡ್ ಸ್ಲೈಸ್ಗೆ 4 ಕಡೆ ಚೀಸ್ ಸ್ಲೈಸ್ ಇಡ್ತಾಯಿದ್ದೀನಿ. ಇದ್ರ ಮೇಲೆ ನೀವು ಪ್ರೋಸೆಸ್ ಚೀಸ್ ಇದ್ದರೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪ್ರೋಸೆಸ್ ಚೀಸ್ ಹಾಕೋದ್ರಿಂದ ಯಾವ ರೀತಿ ಪಿಜ್ಜಾನ ನಾವು ಹಿಂಗೆ ಹೇಳ್ಕೊಬೇಕು ಎಷ್ಟು ಚೆನ್ನಾಗಿ ಬರುತ್ತಲ್ಲ, ಅದೇ ರೀತಿ ಬರುತ್ತೆ ಪ್ರೋಸೆಸ್ ಚೀಸ್ ಹಾಕಿದರೆ. ನೆಕ್ಸ್ಟ್ ಟಾಪಿಕ್ಸ್ ನೀವು ಏನು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ, ಹಾಗೂ ಆನಿಯನ್ ಮತ್ತು ಟೊಮೆಟೊ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಕ್ಯಾಪ್ಸಿಕಮ್ ಸಹ ಬಳಸ್ಬೋದು. ಆನಿಯನ್ನು, ಕ್ಯಾಪ್ಸಿಕಮು, ಟೊಮೆಟೊ ಮತ್ತು ಸ್ವೀಟ್ ಕಾರ್ನ್ 4 ಸಹ ಹಾಕ್ಕೋಬೋದು, ಸಖತ್ತಿರುತ್ತೆ. ನಾನಿಲ್ಲಿ ಸ್ವೀಟ್ ಕಾರ್ನ್, ಟೊಮೆಟೊ ಮತ್ತು ಆನಿಯನ್ ಬಳಸ್ತಾ ಇದ್ದೀನಿ. ಈ ಥರ ಎಲ್ಲ ರೆಡಿ ಆದಮೇಲೆ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಗೂ ಆರೋಗ್ಯನ ಸಹ ಹಾಕೋಣ. ಚಿಲ್ಲಿ ಫ್ಲೇಕ್ಸ್ ಏನು ಮನೇಲೇ ಚಿಲ್ಲಿ ಇದ್ದರೆ ಸ್ವಲ್ಪ ಅದನ್ನು ಈ ಥರ ಕ್ರಷ್ ಮಾಡಿ ಸಹ ಹಾಕ್ಕೋಬೋದು. ಆರೋಗ್ಯನೂ ಸಹ ನಾನಿಲ್ಲಿ ಮನೇಲೇ ಮಾಡ್ಕೊಂಡಿರೋದು. ಮುಂದಿನ ವೀಡಿಯೋದಲ್ಲಿ ನಾನು ಆರೋಗ್ಯನ ಮನೇಲೇ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ನೋಡಿ, ಎಲ್ಲ ರೆಡಿ ಆದಮೇಲೆ ನಾವು ಗ್ಯಾಸ್ನ ಇವಾಗ ಆನ್ ಮಾಡ್ಕೊತಾ ಇದ್ದೀನಿ. ತುಂಬ ಕಡಿಮೆ ಫ್ಲೇಮ್ ಇಟ್ಕೋಬೇಕು, ಯಾಕಂದರೆ ಬ್ರೆಡ್ಡು ಮೊದಲೇ ಬೇಕಾಗಿರುತ್ತೆ, ರೆಡಿಯಾಗಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಸಮಯ ತೊಗೊಳೋದಿಲ್ಲ. ನಾವೇನಿದ್ರು ಜಸ್ಟ್ ಚೀಸ್ ಮೆಲ್ಟ್ ಆಗಬೇಕಿಲ್ಲಿ ಅಷ್ಟೇ. ನೋಡಿ, ನಾನು ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೆ. 3 ಮಿನಿಟ್ಸ್ ಆಗಿದೆ ಇವಾಗ. ನೋಡಿ, ವಾವ್, ಚೀಸ್ ಮೆಲ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ
ನಿಜವಾಗ್ಲೂ ಸೂಪರಾಗಿ ಬರುತ್ತೆ, ಫೇಲ್ ಆಗೋದಿಲ್ಲ. ಇನ್ನು ನಿಮಗೆ ಚೀಸ್ ಜಾಸ್ತಿ ಬೇಕು ಅಂದರೆ ಹೇಳಿದ್ನಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕ್ಕೊಳ್ಬೋದು ನೀವು. ಸಖತ್ತಿರುತ್ತೆ, ಸಖತ್ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತಿದು, ತುಂಬ ಚೆನ್ನಾಗಿ ಬಂದಿತ್ತು. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಮನೇಲೂ ಸಹ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮಗೆ ಬೇಡ, ಜಸ್ಟ್ ಸಿಂಗಲ್ ಸ್ಲೈಸ್ ಬ್ರೆಡ್ ಮಾಡ್ಕೋಬೇಕು ಅಂದ್ರೂ ತುಂಬ ಸ್ವಲ್ಪ ಈ ಥರದ್ದೆಲ್ಲ ನಮಗೆ 4 ಆಗಿ ಬೇಡ, ಸಿಂಗಲ್ ಆಗಿ ಮಾಡ್ಕೋಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಕಸ್ಮಾತ್ ನೀವು ಪ್ರೊಸೆಸ್ ಚೀಸ್ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಯ್ತು, ನಮಗೆ ಈಗ ಜಸ್ಟ್ ನಾವು ಈ ಥರ 4 ಬ್ರೆಡ್ ಇಟ್ಟು ಇನ್ನೂ 4 ಅದು ಎಲ್ಲ ಬೇಡ ಅಂದರೆ ಸಿಂಗಲ್ಲಾಗಿ ನಾವು ಬ್ರೆಡ್ ಪಿಜ್ಜಾ ಹೇಗೆ ಮಾಡೋದು ಅಂತ ಇದೇ ವಿಡಿಯೋಲಿ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಇದು ಸ್ಲೈಸ್ ಚೀಸ್ನ ಈ ಥರ ರ್ಯಾಪ್ ಓಪನ್ ಮಾಡಿಕೊಂಡು ನಾನಲ್ಲೇ 2 ಬ್ರೆಡ್ ಇಟ್ಕೊಂಡಿದ್ದೀನಿ. ಅದನ್ನು ಎಡ್ಜಸ್ ಏನು ನಾನು ಕಟ್ ಮಾಡ್ಕೊಂಡಿಲ್ಲ. ಬ್ರೆಡ್ ಸ್ಲೈಸ್ ಮೇಲೆ ಚೀಸ್ ಸ್ಲೈಸ್ನ ಹಾಕೋಬೇಕು. ಫಸ್ಟು ನಿಧಾನವಾಗಿ ತಗೊಂಡು ನಾನಿಲ್ಲಿ ಬ್ರೆಡ್ ಸ್ಲೈಸ್ ಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ಚೀಸ್ ಸ್ಲೈಸ್ ಹಾಕ್ಕೊಂಡು ಇನ್ನೂ ಒಂದು ಬ್ರೆಡ್ನ ಅದ್ರ ಮೇಲೆ ಇಡೋಣ. ನೋಡಿ, ನೆಕ್ಸ್ಟ್ ಇವಾಗ ಟೊಮೆಟೊ ಕೆಚಪ್ ಹಚ್ಕೊಳ್ಳೋಣ ಇದಕ್ಕೆ. ಇದ್ರ ಮೇಲೆ ಬೇಕಾದರೆ ನಿಮ್ಗೆ ಇನ್ನೂ ಒಂದು ಚೀಸ್ ಸ್ಲೈಸ್ ಹಾಕ್ಕೋಬೋದು. ಪ್ರೋಸೆಸ್ ಚೀಸ್ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ನೋಡಿ, ಟೊಮೆಟೊ ಕೆಚಪ್ ಹಚ್ಕೊಳ್ಳೋಣ ಇವಾಗ. ನೆಕ್ಸ್ಟು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ಳೋಣ. ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ಗೊತ್ತಲ್ಲ ಯಾವ ಟಾಪಿಕ್ಸ್ ಬೇಕೋ ಅದನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಅಷ್ಟೇ, ಚಿಕ್ಕ ಮಕ್ಕಳಿದ್ರೆ ತುಂಬ ಅವರು ಕ್ಯಾಪ್ಸಿಕಮ್ಮು ಅದೆಲ್ಲ ಇಷ್ಟಪಡೋದಿಲ್ಲ, ಬರೀ ಸ್ವೀಟ್ ಕಾರ್ನ್ ಹಾಕಿದ್ರು ಸಖತ್ತಾಗಿರುತ್ತೆ. ನೆಕ್ಸ್ಟ್ ಸ್ವಲ್ಪ ನಾನಿಲ್ಲಿ 1-2ರಿಂದ 3 ಸ್ಲೈಸಷ್ಟು ಟೊಮೆಟೊ ಹಾಕ್ಕೊಳ್ಳೋಣ, ಹಾಗೂ 2ರಿಂದ 3 ಸ್ಲೈಸಷ್ಟು ಆನಿಯನ್ ಹಾಕೋಣ. ನೋಡಿ, ನಂತರ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತೀನಿ. ಅದರ ಮೇಲೆ ಆರೋಗ್ಯನ ಹಾಕ್ಕೊಳ್ಳೋಣ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಮಿಲ್ಕ್ ಮಿಸ್ಟ್ ಅವರ ಬಟರ್ ಬಳಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಮನೇಲಿ ಬೆಣ್ಣೆ ಇದ್ದರೆ ಅದನ್ನು ಸಹ ನೀವು ಬಳಸಬಹುದು. ಇವಾಗ ಕಡಿಮೆ ಫ್ಲೇಮಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಬಟರ್ ಮೆಲ್ಟ್ ಆಗೋವರೆಗೂ ಹಾಗೆ ಇಟ್ಕೊಂಡು, ನಂತರ ಮೆಲ್ಟ್ ಆದಮೇಲೆ ಬ್ರೆಡ್ ಸ್ಲೈಸ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಕೊಂಡು 3 ಮಿನಿಟ್ಸ್ ಜಸ್ಟ್ ಚೀಸ್ ಮೆಲ್ಟ್ ಆಗೋವರೆಗೂ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಬ್ರೆಡ್ ಸ್ಲೈಸ್ ಪಿಜ್ಜಾ ಕೂಡ ರೆಡಿಯಾಗಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.